ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂಥ ಕುರ್ವರ್ಸಸ್ ಎನ್ವಿಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋಗೆ ನಾವು ಚರ್ಚೆಗಾಗಿ ಆಯ್ದುಕೊಂಡಂಥ ವಿಷಯ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು, ಇದರಲ್ಲಿ ನಮ್ಮ ಕನ್ನಡ ವಾಕ್ಯದ ರಚನೆಗಳು ಹೇಗಿರ್ತವೆ ಅಂತವನ್ನ ಇಂಗ್ಲಿಷ್ನಲ್ಲಿ ಯಾವ ರೀತಿ ಅನುವಾದ ಮಾಡ್ಕೊಳ್ಬೇಕು ಅನ್ನೋದು ಮುಖ್ಯವಾದಂಥ ಚರ್ಚೆ. ಆದರೆ ಯಾವುದೇ ಇಂಗ್ಲಿಷ್ ವಾಕ್ಯ ಬರೆಯೋದಕ್ಕಿಂತ ಮುಂಚೆ ಏನನ್ನ ಬರೀಬೇಕು ಅನ್ನೋದು ನಾವು ಕನ್ನಡದಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ನಮ್ಮ ಕನ್ನಡ ಮಾತೃಭಾಷೆ ಆಗಿರೋದ್ರಿಂದ ನಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದು ನಮ್ಮ ಕನ್ನಡದಲ್ಲಿ ಸಾಂದರ್ಭಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತು ನಮ್ಮ ವಿಚಾರಗಳ ದೃಷ್ಟಿಕೋನದಿಂದ ಅದು ಸರಿ ಇರುತ್ತೆ. ಆಗ ಆ ವಾಕ್ಯವನ್ನ ಇಂಗ್ಲಿಷ್ನಲ್ಲಿ ಯಾವ ಪದಗಳನ್ನ ಯಾವ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ನಲ್ಲಿ ಅನುವಾದ ಮಾಡ್ತಾರೆ ಅಂತ ಗೊತ್ತಾದಾಗ ನಾನು ಕನ್ನಡದಲ್ಲೇ ಹೇಳಿದ್ದನ್ನೇ ಆ ಭಾವನೆಯನ್ನೇ ಆ ವಿಚಾರವನ್ನೇ ಅದು ಹೇಳಬೇಕು. ಅವಾಗ ನನ್ನ ಈ ಕನ್ನಡ ವಾಕ್ಯ ಇಂಗ್ಲಿಷ್ನಲ್ಲಿ ಸರಿಯಾಗಿ ಅನುವಾದ ಆಗಿದೆ ಅಂತ ಅರ್ಥ. ಆದ್ರಿಂದ ನಮ್ಗೆ ಏನು ಹೇಳಬೇಕು ಅನ್ನೋದು ಕನ್ನಡದಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾನು ಇಂದು ಬೆಂಗಳೂರಿಗೆ ಹೋಗುತ್ತೇನೆ ಅನ್ಬೇಕಾಗಿದೆಯೋ, ನಾನು ಇಂದು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಅನ್ಬೇಕಾಗಿದೆಯೋ, ನಾನು ಬೆಂಗಳೂರಿಗೆ ಹೋದೆನು ಅನ್ಬೇಕಾಗಿದೆಯೋ, ಅಥವಾ ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತಿರುತ್ತೇನೆ ಅನ್ಬೇಕಾಗಿದೆಯೋ, ಅಥವಾ ನಾನು ಇಂದು ಬೆಂಗಳೂರಿಗೆ ಹೋಗಬಹುದು ಅನ್ಬೇಕಂತ ಹೇಳಿದ್ರು ಏನು ಹೇಳ್ಬೇಕನ್ನೋದು ನಾವು ಸ್ಪಷ್ಟವಾಗಿ ಕನ್ನಡ ಗೊತ್ತಿರ್ಬೇಕು. ಯಾಕಂದ್ರೆ ಹೋಗುತ್ತೇನೆ ಅನ್ನೋದು ಬೇರೆ, ಹೋಗುತ್ತಿದ್ದೇನೆ ಅನ್ನೋದು ಬೇರೆ, ಹೋಗುವೆನು ಅಂದ್ರೆ ಬೇರೆ, ಹೋದೇನು ಅಂದ್ರೆ ಬೇರೆ, ಹೋಗಿದ್ದೇನೆ ಅಂದ್ರೆ ಬೇರೆ, ಹೋಗಬಹುದು, ಹೋಗಬೇಕು, ಇವೆಲ್ಲ ಭಿನ್ನವಾದ ಅರ್ಥಗಳು. ಈ ಭಿನ್ನವಾದ ಅರ್ಥಗಳನ್ನ ನಾವು ಕನ್ನಡದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಅದಕ್ಕೆ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ಮೇಲೆ ಅಂಥವುಗಳನ್ನ ಯಾವ ಪದಗಳು ಯಾವ ರೀತಿ ಅವರು ವಾಕ್ಯ ರಚನೆ ಮಾಡ್ತಾರೆ ಅಂತ ತಿಳ್ಕೊಂಡಂತೆ ಹೋಗ್ಬೇಕು. ಯಾಕಂದ್ರೆ ಇದು ಇಂಗ್ಲಿಷ್ನಲ್ಲಿ ನನ್ನ ವಾಕ್ಯ ನನ್ನ ಕನ್ನಡದಲ್ಲಿ ಏನು ಅರ್ಥ ಕೊಡುತ್ತೆ ಇಂಗ್ಲಿಷ್ ವಾಕ್ಯ ಕೂಡ ಅದೇ ಅರ್ಥ ಕೊಡಬೇಕು. ಆದ್ರಿಂದ ನಾವು ಮೊದಲು ಕನ್ನಡದ ವಾಕ್ಯಗಳನ್ನ ಅದನ್ನ ಮನಸ್ಸಿನಲ್ಲಿನಾಗಲಿ ಅಥವಾ ಬರವಣಿಗೆಯಲ್ಲಿ ಸಿದ್ಧಪಡಿಸ್ಕೊಳ್ಬೇಕು. ಆ ನಂತರ ಎರಡನೇ ಕೆಲಸ ಏನಂದ್ರೆ ನಾನು ಯಾವ ಕನ್ನಡ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಬರೀಬೇಕು ಅಥವಾ ಮಾತಾಡ್ಬೇಕಂತೀನಿ ಆ ಕನ್ನಡ ವಾಕ್ಯ ಇಂಗ್ಲಿಷ್ನಲ್ಲಿ ಬರೆಯೋದಕ್ಕಿಂತ ಮುಂಚೆ ಅಥವಾ ಅದನ್ನು ಮಾತಾಡೋದಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಗೊತ್ತಿರಬೇಕು. ವರ್ಬ್ ಅಂದ್ರೆ ಎರಡು ರೀತಿ ಬರುತ್ತೆ. ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರಬಹುದು, ಮೇನ್ ವರ್ಬ್ ರೂಪದಲ್ಲಿ ಬರಬಹುದು. ಹೆಲ್ಪಿಂಗ್ ವರ್ಬ್ ಅಂದ್ರೆ ಸ್ಥಿತಿಯನ್ನು ಹೇಳುವಂತಹದ್ದು. ಒಂದು ಉದಾಹರಣೆ ಅಂದ್ರೆ ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇಲ್ಲಿ ಇದ್ದೇನೆ ಅನ್ನೋದು ವರ್ಬ್. ಎಂತ ವರ್ಬ್? ಹೆಲ್ಪಿಂಗ್ ವರ್ಬ್. ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಈ ವಾಕ್ಯದಲ್ಲಿ ಕ್ರಿಯೆ ಇಲ್ಲ, ನಾನು ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಸಂತೋಷವಾಗಿದ್ದೇನೆ, ಇದ್ದೇನೆ, ಅಲ್ಲಿ ಕ್ರಿಯೆ ಇಲ್ಲ. ಸಂತೋಷವಾಗಿದ್ದೇನೆ, ಹೇಗಿದ್ದೇನೆ, ನಮ್ಮ ಕನ್ನಡ ವಾಕ್ಯಗಳು ಚೆನ್ನಾಗಿ ಗೊತ್ತಿರಬೇಕು. ಅಂದಾಗ ನಾವು ವಾಕ್ಯ ಯಾವ ಟೆನ್ಸ್ ನಲ್ಲಿ ಇದೆ ಗೊತ್ತಾಗುತ್ತೆ. ಆ ಟೆನ್ಸಿನ ಸೂತ್ರ ನೆನಪಿಟ್ಕೊಳ್ಬೇಕು. ಆ ಸೂತ್ರದಲ್ಲಿ ನಾವು ಮಾರ್ಕ್ ಮಾಡಿದಂತ ಪದಗಳನ್ನು ಜೋಡಿಸೋದು. 2 ವರ್ಷಗಳ ಹಿಂದೆ ನಾನು ಬೆಂಗಳೂರಿಗೆ ಹೋಗಿದ್ದೇನು ಮೇನ್ ವರ್ಬ್, ನಾನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ನಿಂದ ತಿಳಿದ ಮೇಲೆ ಆ ಸೂತ್ರದಡಿಯಲ್ಲಿ ಸಬ್ಜೆಕ್ಟ್ ನಾನು, ಸಂಬಂಧಪಟ್ಟ ಹೆಲ್ಪಿಂಗ್ ವರ್ಬ್ ಹ್ಯಾಡ್, ಹೋಗಿದ್ದೆನು ಹೋಗು ಮೂಲ ರೂಪ ಗೋ, ಅದ್ರ ಪಿ ರೂಪ ಗೋ ವೆಂಟ್ ಗಾನ್ ಬಂತು, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಡೈಲಿ 2 years ago. ಈ ರೀತಿ ನಾವು ಸಹಜವಾಗಿ ಕನ್ನಡ ಪದಗಳನ್ನು ಅರ್ಥ ಮಾಡ್ಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ದೋಷಗಳಿಲ್ಲದೆ ತಪ್ಪುಗಳಿಲ್ಲದೆ ಇಂಗ್ಲಿಷ್ ವಾಕ್ಯನ ರಚನೆ ಮಾಡ್ಕೊಳ್ಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದೆ. ನಿಮ್ಮ ಆಣ್ಗಳಂತೆ ಹೋದ ವರ್ಷ ನೀವು ಒಂದು ಉಂಗುರ ಕೊಟ್ಟಿದ್ದಿ ಅಂದ್ರ ಈ ಸಲ ಈ ವರ್ಷ ಏನು ಕೊಟ್ಟಿಲ್ಲ. ಈ ಇಲ್ಲದು ಅವಾಗ ಪೂರ್ಣ ಆಗಿತ್ತು. ಯಾವಾಗ? ಕಳೆದ ವರ್ಷ, ಕಳೆದ ಸಲ, ಕಳೆದ ತಿಂಗಳು, ಹೋದ ವರ್ಷ, ಹೋದ ತಿಂಗಳ, ಇವು ಸಮಯವನ್ನು ಸೂಚಿಸ್ತಾ ಇರ್ತಾವ. ನಾವು ಇದನ್ನ ಗಮನ ಕೊಟ್ಟು ನೋಡಿದ್ರೆ ತಿಳಿಯುತ್ತೆ. ಅದಕ್ಕೆ ಈ ವಾಕ್ಯ ನೋಡೋಣ. ಇಲ್ಲಿ ವರ್ಬ್ ಯಾವುದು? ಕೊಟ್ಟಿದ್ದೆ, ಕೊಟ್ಟು ಇದ್ದೆ. ಯಾವಾಗ? ಹೋದ ವರ್ಷ. ಕೊಟ್ಟೋರು ಯಾರು? ನೀನು. ನೋಡ್ರಿ, ಕೊಟ್ಟಿದ್ದೆ ಮೇನ್ ವರ್ಬ್, ನೀನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಯಾವ ಟೆನ್ಸ್? ಕೊಟ್ಟಿದ್ದೆ ಪಾಸ್ಟ್, ಕೊಡೋ ಕ್ರಿಯೆ ಮುಗಿದಿತ್ತು, ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಫಾರ್ಮುಲಾ ನೋಡೋಣ. ಯು ಹ್ಯಾಡ್ ಗಿವನ್ ಹರ್ ಅ ರಿಂಗ್ ಲಾಸ್ಟ್ ಇಯರ್. ನೀನು ಕಳೆದ ವರ್ಷ ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದೆ. ಹ್ಯಾಡ್ ಗಿವನ್ 100% ಕರೆಕ್ಟ್. ಹ್ಯಾಡ್ ಗಿವನ್ ಕೊಟ್ಟಿದ್ದೆ. ಹ್ಯಾಡ್ ಮೆಟ್ ಭೇಟಿಯಾಗಿದ್ದೆ. ಹ್ಯಾಡ್ ಹೆಲ್ಪ್ಡ್ ಸಹಾಯ ಮಾಡಿದ್ದೆ. ಅರ್ಥ ಆಗ್ಬೇಕು. ನೆಕ್ಸ್ಟ್, ಕಳೆದ ಸಲ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದನು ಅಂತಿರ್ತೀವಿ ನಾವು. ಹೋದ ವರ್ಷ ಫಸ್ಟ್ ಪ್ರೈಸ್ ಗೆದ್ದಿದ್ದ ಅಂದ್ರೆ ಈ ವರ್ಷ ಇಲ್ಲ. ಈಗ ಇಲ್ಲದು
ಯಾವುದೋ ಒಂದು ಕಾಲಕ್ಕೆ ಹಿಂದೆ ಒಂದು ಸಮಯದಲ್ಲಿ ಪೂರ್ಣಗೊಂಡಿತ್ತು ಪಾಸ್ಟ್ ಪರ್ಫೆಕ್ಟ್. ಗೆದ್ದಿದ್ದನು ಮೇನ್ ವರ್ಬ್, ಅವನು ಸಬ್ಜೆಕ್ಟ್, ಕಳೆದ ಸಲ ಮೊದಲ ಬಹುಮಾನ ಇವೆಲ್ಲ ಆಬ್ಜೆಕ್ಟ್. ಫಾರ್ಮುಲಾ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪಿ ಫಾರ್ಮ್ ಆಬ್ಜೆಕ್ಟ್. ಅದರ ಅಡಿಯಲ್ಲಿ ಹೋದಾಗ ಅವನು ಹಿ ಹ್ಯಾಡ್ ಒನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಟೈಮ್. ಕಳೆದ ಸಲ ನೋಡ್ರಿ, ಅವನು ಕಳೆದ ಸಲ ಮೊದಲ ಬಹುಮಾನವನ್ನು ಗೆದ್ದಿದ್ದನು. ಗೆದ್ದಿದ್ದನು ಅನ್ನೋಕೇನೈತಿ ಹ್ಯಾಡ್ ಒನ್, ಬರೇ ಒನ್ ಅಲ್ಲ, ಹ್ಯಾಡ್ ಒನ್ ಅನ್ಬೇಕು. ಗೆದ್ದಿದ್ದನು. ಅವನು ಕಳೆದ ಸಲ 2 ಬಹುಮಾನ ಗೆದ್ದಿದ್ದನು, ಹ್ಯಾಡ್ ಒನ್. ಕಳೆದ ಸಲ ಅವನು ನನಗೆ ಅವನ ವಿಳಾಸವನ್ನು ಕೊಟ್ಟಿದ್ದನು, ಹ್ಯಾಡ್ ಗಿವನ್. ಅವ ಹೋದ ವರ್ಷ ನಮ್ಮ ಮನೆಗೆ ಬಂದಿದ್ದ, ಹ್ಯಾಡ್ ಕಮ್. ಹೋದ ಸಲ ಒಂದು ದೊಡ್ಡ ಕಾದಂಬರಿ ಬರೆದಿದ್ದ ಹೋದ ವರ್ಷ, ಹ್ಯಾಡ್ ರಿಟರ್ನ್. ಇದು ಫಿಕ್ಸ್. ಯಾವಾಗ ನಿಮ್ಗೆ ಕನ್ನಡದ ಮೇನ್ ವರ್ಬ್ ಟೆನ್ಸ್ ಅನ್ನ ಹೇಳುತ್ತೆ, ಆ ಟೆನ್ಸ್ ಫಾರ್ಮುಲಾ ಆಟೋಮೆಟಿಕ್ ತಲೆಗೆ ಬರಬೇಕು. ಅದ್ರ ಅಡಿಯಲ್ಲಿ ವಾಕ್ಯನ ಇಂಗ್ಲಿಷ್ ರಚನೆ ಮಾಡಿದ್ರೆ ತಪ್ಪಿಲ್ಲದಂತ ಇಂಗ್ಲಿಷ್ ವಾಕ್ಯನ ರಚಿಸ್ಕೋಬಹುದು. ಈ ರೀತಿ ನಾನು ಫಸ್ಟ್ ಪರ್ಸನ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಸೆಕೆಂಡ್ ಪರ್ಸನ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಥರ್ಡ್ ಪರ್ಸನ್. ಈ ಅಂದು ಬದಲಾಗ ನಾನು, ನಾವು ಫಿಕ್ಸ್, ನೀವು. ಅದೇ ಹಿ ಬರುವಾಗಿ ಒಬ್ಬ ಗಂಡು ವ್ಯಕ್ತಿ ಬರ್ಬೋದು, ಶಿ ಬರುವಾಗಿ ಹೆಣ್ಣು ವ್ಯಕ್ತಿ ಬರ್ಬೋದು, ಹೆಣ್ಣು ಹೆಸರು ಇರ್ಬೋದು, ಒಬ್ಬ ಹೆಣ್ಮಗಳು ಇರ್ಬೋದು, ಇಟ್ ಬರುವಾಗ ಒಂದು ಪ್ರಾಣಿನೋ ಒಂದು ಪಕ್ಷಿ ಬರ್ಬೋದು. ನಿನ್ನ ನಾಯಿ ನನಗ ಹೋದ ತಿಂಗಳು ಕಚ್ಚಿತ್ತು. ನಿನ್ನ ನಾಯಿ ನನಗ ಕಚ್ಚಿತ್ತು ಮೇನ್ ವರ್ಬ್ ನಿನ್ನ ನಾಯಿ ಸಬ್ಜೆಕ್ಟ್. ಯಾರ ಪರವಾಗಿ ಬಂದಂಗಾತು? ಥರ್ಡ್ ಪರ್ಸನ್ ಸಿಂಗುಲರ್ ಇಟ್ ಪರವಾಗಿ ಬಂದಂಗಾತು. ನಿನ್ನ ನಾಯಿ ಯುವರ್ ಡಾಗ್ ಹ್ಯಾಡ್ ಕಚ್ಚು ಬೈಟ್ pp form bite bitten. Your dog had bitten me last month. ಹೋದ ವರ್ಷ ಹೋದ ತಿಂಗಳ ನಿನ್ನ ನಾಯಿ ನನಗೆ ಕಚ್ಚಿತ್ತು ಮಾರಾಯ. ಅದಕ್ಕೆ ಎದಕ್ಕೆ ಬರ್ತದೆ ನಿಮ್ಮ ಮನೆಗೆ ಬರಾಕ? ಸಮಯ ಸಂದರ್ಭವಾಗಿ ನಾವು ಮಾತಾಡೋ ಪ್ರತಿಯೊಂದು ಆಡು ಕನ್ನಡದಲ್ಲಿ ವ್ಯಾಕರಣ ಇದೆ. ವ್ಯಾಕರಣ ಇದೆ ಅಂದ್ರೆ ಅದರಲ್ಲಿ ವರ್ಬ್ ಇದೆ. ಆ ವರ್ಬ್ ಕ್ರಿಯೆ ಇದ್ರೆ ಮೇನ್ ವರ್ಬ್ ಇದ್ದ ಹಾಗೆ, ಆ ಮೇನ್ ವರ್ಬ್ ಅಂದ್ರೆ ಕ್ರಿಯೆ. ಆ ಕ್ರಿಯೆಯ ಸಮಯವನ್ನು ಗುರುತಿಸಿದ್ರೆ ಆ ಟೆನ್ಸ್ ನಿರ್ಧಾರ ಆಗುತ್ತೆ. ಅದು ಪೂರ್ಣಗೊಂಡಿದ್ದ ಕ್ರಿಯೆ ಹೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್. ಇದು ಕನ್ನಡದಿಂದ ಇಂಗ್ಲಿಷ್ ಹೋಲಿಕೆ, ಇಂಗ್ಲಿಷ್ ಕಲಿಕೆ ಅತ್ಯಂತ ಸುಲಭವಾದ ಸರಳವಾದಂತ ಮಾರ್ಗ. ಈಗ 16 ವಾಕ್ಯನ ಸ್ವಂತ ವಾಕ್ಯ ಮಾಡಬಹುದು. ನಂತರ ಸ್ವಲ್ಪ ಮುಂದುವರೆದು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ಇದರಲ್ಲಿ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಬಹುದು. ಈಗಾಗಲೇ ನಾನು ಪದೇ ಹೇಳ್ತಾ ಇದ್ದೀನಿ, ಯಾವತ್ತು ನಾವು ನೆಗೆಟಿವ್ ನಲ್ಲಿ ಕನ್ನಡದಲ್ಲಿ ಇಲ್ಲ ಅನ್ನೋ ಪದ ಬಳಸಿರ್ತೀವಿ. ಅವನು ನಿನ್ನೆ ನಮ್ಮ ಮನೆಗೆ ಬಂದಿದ್ದಿಲ್ಲ. 2 ವರ್ಷಗಳ ಹಿಂದೆ ನಾನು ಬೆಂಗಳೂರಿಗೆ ಹೋಗಿದ್ದಿಲ್ಲ. ಅವ ನಮ್ಮ ಮನೆಗೆ ಬಂದಿದ್ದಿಲ್ಲ ಇಲ್ಲ, ನಾಟ್. ಇದಕ್ಕೆ ನಾವು ಇಂಗ್ಲಿಷ್ ನೆಗೆಟಿವ್ ಸೆಂಟೆನ್ಸ್ ಇರ್ತೀವಿ. ಈ ನೆಗೆಟಿವ್ ವಾಕ್ಯಗಳನ್ನ ನಾಟ್ ಮೂಲಕ ಇಂಗ್ಲಿಷ್ ಬರಬೇಕು. ಆದ್ರೆ ನಾಟ್ ಇಲ್ಲ ಅನ್ನೋ ಅರ್ಥ ಕೊಡೋದಿಲ್ಲ, ಹೆಲ್ಪಿಂಗ್ ಅವ್ರ ಪಕ್ಕದಲ್ಲಿ ಬಂದಾಗ ಕೊಡುತ್ತೆ. ಅದಕ್ಕೆ ನೆಗೆಟಿವ್ ಫಾರ್ಮ್ ಏನಾಗುತ್ತೆ? ಸಬ್ಜೆಕ್ಟ್ ಹೆಲ್ಪಿಂಗ್ ಅವ್ರ ಬಟ್ ನಾಟ್. ಯಾವತ್ತೂ ನಾಟ್ ನೆಗೆಟಿವ್ ಬರಲೇಬೇಕು, ಹೆಲ್ಪಿಂಗ್ ಅವ್ರ ಪಕ್ಕದಲ್ಲೇ ಬರಬೇಕು, ಬೇರೆ ಕಡೆ ಇಡಬಾರ್ದು. ಹೆಲ್ಪಿಂಗ್ ಅವ್ರ ನಾಟ್ ಮೇನ್ ಅವ್ರ ಪಿ ಫಾರ್ಮ್ ಆಬ್ಜೆಕ್ಟ್. ಇದೇ ಒಂದು ವಾಕ್ಯ ನೋಡೋಣ. 2 ವರ್ಷಗಳ ಹಿಂದೆ ನಾನು ದೆಹಲಿಗೆ ಹೋಗಿದ್ದಿಲ್ಲ. ದೆಹಲಿಗೆ ಹೋಗಿ ಇದ್ದಿದ್ದಿಲ್ಲ, ಇರಲಿಲ್ಲ, ಹೋಗಿದ್ದಿಲ್ಲ ಪಾಸ್ಟ್ ಪರ್ಫೆಕ್ಟ್. ಐ ಹ್ಯಾಡ್ ನಾಟ್ ಗಾನ್ ಟು ದೆಹಲಿ 2 years ago. ಈ ಪಾಸ್ಟ್ ಪರ್ಫೆಕ್ಟ್ ಅನ್ನ ನಾನು ಸ್ವಲ್ಪ ಭಿನ್ನವಾದ ಸ್ವತಂತ್ರವಾದ ವಾಕ್ಯಗಳನ್ನ ಮಾಡಿ ತೋರಿಸ್ತೇನೆ. ಆದ್ರೆ ಸಾಮಾನ್ಯವಾಗಿ ಪಾಸ್ಟ್ ಪರ್ಫೆಕ್ಟ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಜೊತೆ ಬಳಸ್ತಿರ್ತಾರೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಈ ಡಿಸ್ಕಷನ್ ಇಲ್ಲಿಗೆ ನಿಲ್ಲಿಸೋಣ. ನೋಡಲಿ, ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದಿಲ್ಲ. ಆಕೆಗೆ ಹೋದ ವರ್ಷ ನೀವು ಕೊಟ್ಟಿದ್ದಿಲ್ಲ ಅಂದ್ರೆ ಈ ವರ್ಷ ಕೊಟ್ಟಿ ಅನ್ನ ಆಗ್ತಿರ್ತೈತೆ. ಕೊಟ್ಟಿದ್ದಿಲ್ಲ ನೆಗೆಟಿವ್. ಯು ಹ್ಯಾಡ್ ನಾಟ್ ಗಿವನ್ ಹರ್ ಅ ರಿಂಗ್ ಲಾಸ್ಟ್ ಇಯರ್. ನೋಡೋಣ, ಕಳೆದ ಸಲ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದಿಲ್ಲ. ಇಲ್ಲ ನೆಗೆಟಿವ್, ನಾಟ್. ಯು ಹ್ಯಾಡ್ ನಾಟ್ he had not won the first prize last time. ನೆಗೆಟಿವ್ ಸೆಂಟೆನ್ಸ್. ಆದ್ರೆ ಇನ್ನೊಂದು ವಾಕ್ಯನೂ ಮಾಡಬಹುದಲ್ಲ. ಏನು? 2 ವರ್ಷಗಳ ಹಿಂದೆ ನಾನು ದೆಹಲಿಗೆ ಹೋಗಿದ್ದೇನೆ. ಹೋದ ವರ್ಷ ನೀ ನನಗ ಹಣ ಕೊಟ್ಟಿದ್ದೇನು? 1000 ರೂಪಾಯಿ ಕೊಟ್ಟಿದ್ದೇನು? ಹೋದ ವರ್ಷ ನಮ್ಮ ಮನೆ ನೀ ಬಂದಿದ್ದೇನು? ಅವನು ಮೊದಲ ಬಹುಮಾನವನ್ನು ಗೆದ್ದು ಇದ್ದನೆ. ಪ್ರಶ್ನೆ. ಈ ಪ್ರಶ್ನೆಗೆ ಇಂಟ್ರಾಗೇಟಿವ್ ಅಂತಾರೆ. ಈ ಇಂಟ್ರಾಗೇಟಿವ್ ಇಂಗ್ಲಿಷ್ ನಲ್ಲಿ ಯಾವತ್ತೂ ನೆನಪಿಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಇಂದ ಚಾಲು ಆಗಬೇಕು. ಅದಕ್ಕೆ ಅದು ಫಾರ್ಮುಲಾ ಏನಾಗುತ್ತೆ? ಓಕೆ, ಈಗ ನೋಡೋಣ. 2 ವರ್ಷಗಳ ಹಿಂದೆ ನಾನು ದೆಹಲಿಗೆ ಹೋಗಿದ್ದೇನೆ. ಪ್ರಶ್ನೆ.
ಈ ಪ್ರಶ್ನೆ ಯಾವತ್ತು ಹೆಲ್ಪಿಂಗ್ ವರ್ಗದಿಂದ ಪ್ರಾರಂಭ ಆಗಬೇಕು. ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಮೇನ್ ವರ್ಬ್, ಪಿ ಫಾರ್ಮ್, ಆಬ್ಜೆಕ್ಟ್ ಮತ್ತು ವಾಕ್ಯದ ಕೊನೆಗೆ ಕ್ವಶನ್ ಮಾರ್ಕ್. ಅದನ್ನ ವಾಕ್ಯ ಏನ್ ಮಾಡೋಣ? ಹ್ಯಾಡ್ ಐ ಗಾನ್ ಟು ದೆಹಲಿ 2 years ago? 2 ವರ್ಷಗಳ ಹಿಂದೆ ನಾನು ದೆಹಲಿಗೆ ಹೋಗಿದ್ದೇನೆ. ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರವನ್ನು ಕೊಟ್ಟಿದ್ದೆಯಾ? ಹೋದ ವರ್ಷ ನೆಕ್ಕಿಗೆ ಉಂಗುರ ಕೊಟ್ಟಿದ್ದೇನ? ಸಹಜವಾಗಿ ಮಾತಾಡೋ ಕನ್ನಡ ವಾಕ್ಯಗಳಿವೆಲ್ಲ. ಅವಾಗ ಏನಾಗುತ್ತೆ? ಹ್ಯಾಡ್ ಯು ಗಿವನ್ ಹರ್ ಅ ರಿಂಗ್ ಲಾಸ್ಟ್ ಇಯರ್? ನೀನು ಅವಳಿಗೆ ಒಂದು ಉಂಗುರನ್ನು ಕೊಟ್ಟಿದ್ದೇನು? ನಾವು ಮಾತಾಡೋದು ಸಹಜವಾಗಿ ಬಳಸ್ತೀವಿ ಎಲ್ಲ. ಅದೇ ಕಳೆದ ಸಲ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದಾನೆ. ಸಹಜವಾಗಿ ಹೋದ ಸಲ ಅವ ಫಸ್ಟ್ ಪ್ರೈಸ್ ತಗೊಂಡಿದ್ನ ಗೆದ್ದಿದ್ನ. ಪಾಸ್ಟ್ ಪರ್ಫೆಕ್ಟ್ ಇಂಟ್ರಾಗೇಟಿವ್. ಹ್ಯಾಡ್ ಯು ವಾನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಟೈಮ್? ಸಹಜವಾಗಿ ನಾವು ಬಳಸುವಂತ ವಾಕ್ಯ. ಇನ್ನೊಂದು ನಮ್ಮನ್ನ ವಾಕ್ಯ ಬರುತ್ತೆ. ನಾ ಹೋದ ಸಲ ನಿಮ್ಮ ಮನೆಗೆ ಬಂದಿದ್ದಿಲ್ಲನ? ನಾ ಅಚ್ಚಿ ಸಲ ನಾ ನಿನಗ ರೊಕ್ಕ ಕೊಟ್ಟಿದ್ದಿಲ್ಲನು? ಸ್ವಲ್ಪ ಹೊಡೆದ್ ನೋಡ್ರಿ. ಕೊಟ್ಟಿದ್ದಿಲ್ಲವೇ ಇಲ್ಲನು ಐತಿ, ಕೊಟ್ಟಿದ್ದಿಲ್ಲವೇನೋ ಪ್ರಶ್ನೆ ಐತಿ. ಪ್ರಶ್ನೆ ಎಂತ ಪ್ರಶ್ನೆ? ನೆಗೆಟಿವ್ ಪ್ರಶ್ನೆ. ಇದಕ್ಕೇನಂತಾರ ಅವರು? ನೆಗೆಟಿವ್ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಯಾವತ್ತು ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಇದು ನೆಗೆಟಿವ್ ಇದನ್ನ ನಾಟ್ ಬರಬೇಕು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಅವಾಗ ಅದ್ರ ವಾಕ್ಯ ರಚನೆ ಹೆಂಗಾಗುತ್ತೆ? ಹೆಲ್ಪಿಂಗ್ ವರ್ಬ್ ನಾಟ್ ಮೊದಲು ಬರುತ್ತಾ, ನಂತರ ಸಬ್ಜೆಕ್ಟ್, ಮೇನ್ ವರ್ಬ್, ಪಿ ಫಾರ್ಮ್, ಆಬ್ಜೆಕ್ಟ್. ಸರಳ. ಈಗ ನೋಡೋಣ. 2 ವರ್ಷಗಳ ಹಿಂದೆ ನಾನು ದೆಹಲಿಗೆ ಹೋಗಿದ್ದಿಲ್ಲವೇ? 2 ವರ್ಷದಿಂದ ನಿಮ್ಮ ಮನೆಗೆ ಬಂದಿದ್ದಿಲ್ಲ. ನಾ 2 ವರ್ಷದಿಂದ ಅವ್ರ ಮನೆಗೆ ಹೋಗಿದ್ದಿಲ್ಲ. ಬೈದ್ ಕಳಿಸಿದ್ರೆ ನನಗ ಹೋಗಿದ್ದಿಲ್ಲ. ನೀ ಹೇಳಿದಂಗೆ ಕೇಳಿದ್ನಿಲ್ಲ. ಹೋಗಿದ್ದಿಲ್ಲವೇ? ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಐ ಗಾನ್ ಟು ದೆಹಲಿ 2 years ago? ನಾನು 2 ವರ್ಷಗಳ ಹಿಂದೆ ದೆಹಲಿಗೆ ಹೋಗಿದ್ದಿಲ್ಲವೇ? ನೆಕ್ಸ್ಟ್, ಕಳೆದ ವರ್ಷ ನೀನು ಅವಳಿಗೆ ಒಂದು ಉಂಗುರನ್ನು ಕೊಟ್ಟಿದ್ದಿಲ್ಲವೇ ಅಂತಿತ್ತು. ಸರಿ, ನೀ ಕೊಟ್ಟಿದ್ದಿಲ್ಲಕ್ಕೆ ಈಗಿಲ್ಲ ಅಂತ ಹೇಳಕತ್ತಿ. ಕೊಟ್ಟಿದ್ದಿಲ್ಲವೇ? ಕೊಟ್ಟು ಇದ್ದಿದ್ದಿಲ್ಲವೇ? ಪಾಸ್ಟ್ ಪರ್ಫೆಕ್ಟ್. ಹ್ಯಾಡಂಟ್ ಯು ಗಿವನ್ ಹರ್ ರಿಂಗ್ ಲಾಸ್ಟ್ ಇಯರ್? ಇನ್ನೊಂದು ವಾಕ್ಯ. ಕಳೆದ ಸಲ ಅವನು ಮೊದಲ ಬಹುಮಾನವನ್ನು ಗೆದ್ದಿದ್ದಿಲ್ಲವೇ? ಹ್ಯಾಡಂಟ್ ಯು ವನ್ ದ ಫಸ್ಟ್ ಪ್ರೈಸ್ ಲಾಸ್ಟ್ ಟೈಮ್? ಈ ರೀತಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ 4 ತರದ ವಾಕ್ಯಗಳನ್ನು ಮಾಡ್ಕೋಬಹುದು. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್. ಒಂದು ವ್ಯತ್ಯಾಸ ಗಮನಿಸೋದು, ಅಫರ್ಮೇಟಿವ್ ಸಬ್ಜೆಕ್ಟ್ ಇಂದಲೇ ಪ್ರಾರಂಭ ಆಗುತ್ತೆ. ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಪಿ ಫಾರ್ಮ್ ಅಂಡ್ ಆಬ್ಜೆಕ್ಟ್. ನೆಗೆಟಿವ್ ಇದ್ರೆ ನಾಟ್, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇಟ್ಕೋಬೇಕು. ಇಂಟ್ರಾಗೇಟಿವ್ ಪ್ರಶ್ನೆ ಕೇಳೋದಿದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ತರಬೇಕು. ಆ ಪ್ರಶ್ನೆ ನೆಗೆಟಿವ್ ಮಾಡೋದಿದ್ರೆ ನೆಗೆಟಿವ್ ಇಂಟ್ರಾಗೇಟಿವ್, ಹೆಲ್ಪಿಂಗ್ ವರ್ಬ್ ನಾಟ್ ದಿಂದ ಪ್ರಾರಂಭ ಆಗಿ ಪಕ್ಕದಲ್ಲಿ ಸಬ್ಜೆಕ್ಟ್, ಮೇನ್ ವರ್ಬ್, ಪಿ ಫಾರ್ಮ್, ಆಬ್ಜೆಕ್ಟ್. ಈ ರೀತಿ 4 ವಾಕ್ಯಗಳು ಮಾಡಬಹುದು. ಅದು ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಇದನ್ನ ಮೊದಲು ಕನ್ನಡ ಹೇಳ್ತೀನಿ. ನಾನು I had written this poem 2 years ago. ನಾನು ಈ ಕವನವನ್ನು 2 ವರ್ಷಗಳ ಹಿಂದೆ ಬರೆದಿದ್ದೆನು. ಹ್ಯಾಡ್ ರಿಟನ್. ಸ್ಪಷ್ಟ. ಬರೆದಿದ್ದೇನು ಅನ್ಬೇಕು, ಬೇರೆ ಏನೇನು ಅನ್ಬಾರ್ದು. ಹ್ಯಾಡ್ ರಿಟನ್ ಬರೆದಿದ್ದೆನು. ಅದಕ್ಕೆ ಬರೆದನು ಅಂತಿಲ್ಲ, ಬರೆದಿದ್ದೆನು. ಹ್ಯಾಡ್ ರಿಟನ್. I had not written this poem 2 years ago. ನಾನು ಈ ಕವನವನ್ನು 2 ವರ್ಷಗಳ ಹಿಂದೆ ಬರೆದಿದ್ದಿಲ್ಲ. ಹ್ಯಾಡ್ ನಾಟ್ ರಿಟನ್ 3 ಶಬ್ದಗಳು ಕೂಡಿದಾಗ ಒಂದು ಕನ್ನಡ ಪದ ಹ್ಯಾಡ್ ರಿಟನ್. ಹ್ಯಾಡ್ ಐ ರಿಟನ್ ದಿಸ್ ಪೋಯಮ್ 2 years ago? ನಾನು ಈ ಕವನವನ್ನು 2 ವರ್ಷಗಳ ಹಿಂದೆ ಬರೆದಿದ್ದೇನೆ. ಹ್ಯಾಡ್ ರಿಟನ್ ಹೆಲ್ಪಿಂಗ್ ವರ್ಬ್ ನಲ್ಲಿ ಐತಿ ಪ್ರಶ್ನೆ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭದಲ್ಲಿರುತ್ತೆ. Hadn't I written this poem 2 years ago? ನಾನು ಈ ಕವನವನ್ನು 2 ವರ್ಷಗಳ ಹಿಂದೆ ಬರೆದಿದ್ದಿಲ್ಲವೇ? hadn't written. ಹೋಗಿದ್ದಿಲ್ಲವೇ? hadn't gone. ಕೊಟ್ಟಿದ್ದಿಲ್ಲವೇ? hadn't given. ಭೇಟಿ ಆಗಿದ್ದಿಲ್ಲವೇ? hadn't met. ಇಲ್ಲಿ ಪ್ರಶ್ನೆ ಇರೋದು ಕೊಟ್ಟಿದ್ದಿಲ್ಲವೇ, ಬರೆದಿದ್ದಿಲ್ಲವೇ. ಈ ಕ್ರಿಯಾಪದದಲ್ಲಿ ಆ ಕ್ರಿಯಾಪದದ ಹೆಲ್ಪ್ ಮಾಡ್ಲಿಕ್ಕೆ ಬಂದಂತ ಹೆಲ್ಪಿಂಗ್ ವರ್ಬ್ ದಿಂದನೇ ಆ ಶಬ್ದ ಪ್ರಾರಂಭ ಆಗೋದು. hadn't I written. ಈ ರೀತಿ 4 ವಾಕ್ಯಗಳನ್ನು ಮಾಡಬಹುದು. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್. ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ ನೆಗೆಟಿವ್ ಬಂದ್ರೆ ನಾಟ್ ಹಾಕೊಳ್ಬೇಕು, ಪ್ರಶ್ನೆ ಬಂದ್ರೆ ಹೆಲ್ಪಿಂಗ್ ವರ್ಬ್ ತಗೋಬೇಕು, ಪ್ರಶ್ನೆ ನೆಗೆಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ನಾಟ್ ಪ್ರಾರಂಭ ಮಾಡಿ. ಇಷ್ಟು ಸಾಮಾನ್ಯವಾಗಿ ನಾವು ನೆನಪಿಟ್ಕೊಂಡ್ಬಿಟ್ರೆ 16 ವಾಕ್ಯ ನಾವು ಕನ್ನಡದಲ್ಲಿ ರಚನೆ ಮಾಡ್ಕೊಳ್ಬಹುದು. ಅವುಗಳನ್ನ ಇಂಗ್ಲಿಷ್ ನಲ್ಲಿ ತಪ್ಪಿಲ್ಲದೇನೆ ರಚನೆ ಮಾಡ್ಕೊಳ್ಳಿಕ್ಕೆ, ಅನುವಾದ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಹೌ ಯು ಕ್ಯಾನ್ ಫಾರ್ಮ್ ಯುವರ್ sentences in past perfect tense. If your sentence is having the action which once upon a time was completed, once upon a time in the past, then you can change it into past perfect tense. Note, I had gone. ನಾನು ಹೋಗಿದ್ದೇನೆ ಅಲ್ಲ,
ಹೋಗಿದ್ದೇನು, ಐ ಹ್ಯಾಡ್, ದಿಸ್ ಇಸ್ ಹೌ ಯು ಕ್ಯಾನ್ ಚೇಂಜ್ ಇಟ್, ಐ ಹ್ಯಾಡ್ ಗಾನ್ ಟು ದೆಹಲಿ 2 years ago, ನಾನು 2 ವರ್ಷಗಳ ಹಿಂದೆ ಹೋಗಿದ್ದೆ. ಸೊ ಇನ್ ಇಂಗ್ಲಿಷ್ ಯು ಮಸ್ಟ್ ರಿಮೆಂಬರ್ ದಟ್ ಇಫ್ ಯು perfect tense, past perfect tense, the formula must be this one: subject, helping verb, main verb, fifth verb, object. And if you want to form negative, you have to take not and put that not after helping verb. And if you want to ask a question, helping verb must be in the beginning. And negative interrogative, helping verb not. These are the 4 simple tricks that you should remember while you want to form a sentence in past perfect tense. So this is okay. ಈ ವಿಡಿಯೋ ಮೂಲಕ ತಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಮಾಹಿತಿ ಸಿಕ್ತು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಕನ್ನಡ ವಾಕ್ಯಗಳು ಹೇಗಿರ್ತವೆ, ಅವುಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಅನುವಾದ ಮಾಡ್ಕೊಳ್ಬೇಕು ಅನ್ನೋದು ಈ ವಿಡಿಯೋ ಮೂಲಕ ತಮಗೆ ಮಾಹಿತಿ ಸಿಕ್ಕಿದೆ ಅನ್ನೋ ನಂಬಿಕೆ ನನಗೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಟೆನ್ಸಿನ ಜೊತೆಗೆ ಬೇರೆ ಬೇರೆ ಟೆನ್ಸ್ಗಳ ವಿಡಿಯೋಗಳನ್ನು ನಾವು ಕಳಿಸ್ತಾ ಇದ್ದೀವಿ. ನೀವು ದಯವಿಟ್ಟು ಆ ಎಲ್ಲ ವಿಡಿಯೋಗಳು ನೋಡ್ತಾ ಹೋದ್ರೆ ನಿಮಗೆ ಪರಿಪೂರ್ಣವಾದ ಈ ಟೆನ್ಸ್ ನಲ್ಲಿ ಯಾವ ಟೆನ್ಸ್ ನಲ್ಲಿ ಕನ್ನಡ ಪದ ವಾಕ್ಯಗಳು ಹೆಂಗಿರ್ತವೆ ಅಂತ ಇಂಗ್ಲಿಷ್ ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ಮುಂಬರುವಂತ ವಿಡಿಯೋಗಳನ್ನು ನೋಡಿ. ಇದ್ರ ಜೊತೆಗೆ ಇದು ಒಂದು ರೀತಿಯಿಂದ ಆನ್ಲೈನ್ ಕ್ಲಾಸ್ ಇದ್ದಾಗೆ. ಇದ್ರ ಜೊತೆಗೆ ಇನ್ನು ನಿಮಗೆ ಸಾಕಷ್ಟು ಇಂಗ್ಲಿಷ್ ನಾಲೆಜ್ ಬೇಕಾಗಿದ್ರೆ ಆಫ್ಲೈನ್ ಕ್ಲಾಸ್ ಕೂಡ ನಮ್ಮ ಬಾಗಲಕೋಟೆ ನಡೀತಾ ಇದ್ದಾವೆ. ಯಾರಿಗೆ ಬಾಗಲಕೋಟೆ ಮೇಲೆ ಆಫ್ಲೈನ್ ಕ್ಲಾಸ್ ಬೇಕನ್ಸುತ್ತೆ, ಈ ಡಿಸೆಂಬರ್ ನಲ್ಲಿ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದ್ದಾವೆ. ತಾವು ಬಂದು ಪ್ರವೇಶ ಪಡ್ಕೊಂಡು ಆಫ್ಲೈನ್ ಕ್ಲಾಸ್ ಅನ್ನ ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ನೋಡ್ಲಿಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು.